अथः गुंधानिशाय मदिपेतु आಯ್ತಲ್ಲ ಭಲ್ಲಾಕ್ಷ ಭಲ್ಲಾಕ್ಷ ಮಂದದೃಷ್ಟಿ ಭವಿಷ್ಯನ ಸಮೂಹ ಪರಃ ಪ್ರತ್ಯುವಾಚ ಕಂವರೇ ಏನಮೇತತ್ ಸಂತಂ ದಯುಗ್ವಾನಂ ಏಕಮಾಚ್ಛೇದಿ ಯೋನು ಕಸಲು ದಯುಗ್ವಾರೈಕ ಇತಿ ಕಂಬರೇ ಇದು ಗಣೇಶ ಬಲ ಪರಃ ಪ್ರತ್ಯುವಾಚ ಕಂವರ ಕಂ ಉ ಅರೇ ಅರೇ ಏನಂ ಏತತ್ ಸಂತಂ ಸಯುಗ್ವಾನಂ ಇವ ಹರೇಕ್ವಂ ಆಥ ಇತಿ ಯಹ ಮು ಕಥಂ ಸಯುಗ್ವಾ ಹರೈಕ್ವಃ ಇತಿ. ಅವನನ್ನ ಆ ಮುಂದೆ ಇದ್ದಂತಹ ಇವನು ಹೇಳಿದ್ನಲ್ಲ ಹಿಂದಿಂದ ಅವನನ್ನ ಇನ್ನೊಬ್ಬ ಉತ್ತರ ಕೊಟ್ಟಂತೆ. ಏನು ಅಂತ ಇವನ್ ಹೇಳ್ತಿದ್ಯಾ ಜಾನ್ಸಿ ಬೋಗ್ತಾನ ಸೈಗೋರ ಇಕ್ಕೊಂಡ್ಬಿಟ್ಯಾ ಕುಟ್ಬಿಡ್ತಾನೆ ಹಂಗ್ ಮಾಡ್ತಾನೆ ಏನಕ್ಕೆ ಏನ್ ಏತಸ್ಸನ್ನು ಹೀಗೆ ಬರೀ ಒಂದು ಅನ್ನದಾನ ಮಾಡ್ಬಿಟ್ಟ ಭಾರಿ ಇದಾಗ್ಬಿಡ್ತಾ ಸುಟ್ಬಿಡ್ತಾನ ಇದಾಗ್ಬಿಡ್ತಾ ಅದಿಲ್ಲ. ಏನು ಏತತ್ಸ ಈ ರೀತಿ ಇದ್ದಂತಹ ಈ ಬಹಳ ಮಹಿಮಾವಂತ ಗೌರವಾನ್ವಿತ ತಪೋವಂತ ಹಾಗೆ ಹೊಗಳ್ತಿದೆಯಲ್ಲ ಜಾನ್ಸಿ ಸೈಗ್ವ ರೈಕರ ಮುಂದೆ ಆ ಬಂಡಿ ರೈತ ಇಲ್ಲ ಸೈಗ್ವ ಯುಗ್ವ ಸಾರಥಿ ಸೈಗ್ವ ಬಂಡಿಯೊಡನೆ ಕೂಡಿಕೊಂಡಿರುವಂತಹ ರೈಕನಂತೆ ಇವನ್ನ ಹೇಳ್ತಿದೆಯಲ್ಲ ಯಾರವನು ಬೇಕು ನಮ್ಗೆ ಗೊತ್ತಿದೆ. ಕೋನು ಕಸು ಸೈಗ್ವ ರೈಕ ಇದೆ ಯಾರವನು ಹೆಂಗೆ ಅವನು ಸೈಗ್ವ ರೈಕ ಅಂತ ಕೇಳ್ದ. ಯಾರೋ ಹಿಂದಿನವನು ಮುಂದಿನ ಹೇಳ್ದ ಹೋಗ್ಬೇಡ ಸುಟ್ಟಾಕ್ಬಿಡತ್ತೆ ಅಂತ ಬಾಳ ಬಂಡಿ ರೈತನ ಇವ ಬಂಡಿ ರೈಕ ಅಲ್ಲ ಇವೇನು ಅಂತ ಯಾರು ಅವನು ಬಂಡಿ ರೈಕ ಎಂತವನು ಬೇಕು ಅಂತ ಇವನು ಕೇಳಿಸಿದ. ಅವ್ನು ಗೊತ್ತಿದೆ ಹಿಂದಿನ ಗೊತ್ತೆ ಮುಂದಿನ ಗೊತ್ತೆ ರಾಜನಿಗೆ ಕೀಗ್ ಬೀಳ್ಬೇಕು ಅದಕ್ಕೋಸ್ಕರ ಒಂದು ಪ್ಲಾನು. ತಮ್ ಏವ ಮುಕ್ತವಂತಂ ಪರಹ ಇತರಹ ಅಗ್ರಗಾಮಿ ಪ್ರತ್ಯುವಾಚ. ಈ ರೀತಿ ಹಿಂದಿನ ಹಂಸವು ಹೇಳಿದಂತಹ ಹೇಳಲಾಗಿ ಏ ಮುಕ್ತವಂತಂ ಈ ರೀತಿ ಹೋಯ್ ಭಲ್ಲಾಕ್ಷ ಅನ್ನಲ್ಲ ಲೇ ಕೊಡ ಅಂತ ಹೇಳಿ ಹಿಂದಿನ ಹಂಸ ಮುಂದಿನ ಹಂಸ ಕೇಳ್ತಲ್ಲ ಆ ರೀತಿ ಹೇಳಿದಂತಹ ಹಿಂದಿನ ಹಂಸವನ್ನು ಕುರಿತು ಇನ್ನೊಬ್ಬ ಹಂಸ ಆದ ಮುಂದೆ ಹೋಗ್ತಿರುವಂತಹ ಹಂಸ ಅದಕ್ಕೆ ಉತ್ತರ ಕೊಟ್ಟನಂತೆ. ಹಿಂದಿನ ಹಂಸಕ್ಕೆ ಉತ್ತರ ಕೊಟ್ಟ. ಗೊತ್ತಿಲ್ಲ ಯಾರು ಅಂದಲ್ಲ ಬಂಡಿ ಕಳ್ಕೊಬಿಡಿ. ಅರೇ ಇದು ನಿಕೃಷ್ಟೋಯಂ ರಾಜ ವರಾಕಃ. ವರಾಕ ಅಂದ್ರೆ ಕೀಳು ಮನುಷ್ಯ ತುಚ್ಛ ಮನುಷ್ಯ ಅಂತ. ಈ ರಾಜ ಏನ್ ಅಂದನ ಮಾಡ್ಬಿಟ್ಟು ಬಹಳ ದೊಡ್ಡ ಬಹಳ ಅತ್ಯಲ್ಪ ಕೀಳಾದವನು ವರಾಕ ನೀಚ ಕೀಳಾದವನು ಇನ್ನೇನು ವಿಶೇಷ ಅಲ್ಲ ಅಂದ್ಬಿಟ್ಟ. ತಂ ಕಂ ಉ ಏನಂ ಸಂತಂ ಕೇನ ಮಾಹಾತ್ಮ್ಯೇನ ಯುಕ್ತಂ ಸಂತಂ ಇತಿ ಕುಚ್ಛಯತಿ. ಏನಂ ಸಂತಂ ಕೇನ ಮಾಹಾತ್ಮ್ಯೇನ ಯುಕ್ತಂ ಸಂತಂ ಇತಿ ಈ ರೀತಿ ಇದ್ಕೊಂಡಂತ ಇವನನ್ನ ಬಾಳ ಯಾವ ಮಹಾತ್ಮ್ಯನ ಕೂಡ್ಕೊಂಡವನು ಅಂತ ಹೋಗ್ತಾ ಇದ್ದೆ ನೀನು ಏನ್ ಮಹಿಮೆ ಇದೆ ಅಂತ. ಕೇನ ಮಹಾತ್ಮ್ಯನ ಯಾವ ಒಂದು ವಿಭೂತಿಯಿಂದ ಕೂಡ್ಕೊಂಡವನಾದವನಾಗಿದ್ದಾನೆ ಎಂಬುದಾಗಿ ನೀನು ತಿಳಿದವನಾಗಿ ಇವನನ್ನ ನೀನು ಈ ರೀತಿ ಹೇಳ್ತಿದೀಯಾ ಅಂತ ಹೇಳಿ ಕುಚ್ಚೇದಿ ಅಕ್ಕಚ್ಚಿತು ಏನೂ ಇಲ್ಲ ಜುಜುಬಿ ಬಲ್ಬಜ.
ಏನಂ ಏವಂ ಸಬಹುಮಾನಂ ಏತದ್ವಚನಂ ಏನಂ ಏವಂ ಸಬಹುಮಾನಂ ಏತದ್ವಚನಂ ಅರ್ಥ ಹೈಕೊಬಿವ ಸಯುಗ್ವಾನಂ ಹೀಗಿದ್ದಂಥ ಓ ಬಹಳ ದೊಡ್ಡವನು ಬಹಳ ಗೌರವಾನ್ವಿತನಂತೆ ಹೇಳ್ತಿದ್ಯಲ್ಲ ನೀನು ರೈಕ್ವರಂತೆ ಬಂಡಿ ರೈಕ್ವ ಬಂಡಿ ಇನ್ನು ಗಾಡಿ ಕೆಳಗೆ ಕೂತ್ಕೊಂಡಂತ ರೈಕ್ವನಂತೆ ಬಂಡಿನ ಗಾಡಿ ಒಂದು ಗಾಡಿ ಮುರುಕಲ್ ಗಾಡಿ ಕೆಳಗಡೆ ಕೂತ್ಕೊಂಡಂತ ರೈಕ್ವನಂತೆಯೇ ಇವನನ್ನು ಬಹಳ ನೀನು ಪ್ರಶಂಸೆ ಮಾಡ್ತಿದ್ಯಲ್ಲೋ ಏನು ಅಂತ ಓ ನಂಗೆ ಗೊತ್ತಿಲ್ಲ ಇವ್ನು ಹೇಗೆ ಹೋದ್ರು ಏನೂ ಆಗಲ್ಲ ಏನು ಯಾಕೆ ಅಂಶ ಹೋಗ್ಬೇಕಾದ್ರೆ ಉಚ್ಚ ಮುಂದೆ ಹೋಗುತ್ತಲ್ಲ ಇಕ್ಕೆ ಉಚ್ಚ ಮಾಡ್ಕೊಂಡು ಹೋಗಿ ಏನು ಮಾಡೋಲ್ಲ ನಮ್ಗೆಂದಾವಲ್ಲ ಏನು ಸುಡೋಗಿಲ್ಲ ಎಂತ ಅಂದ ಮಾಡ್ಬಿಟ್ರೆ ಮಾಡ್ಬೋದಾ ಅಂತ ಇದಲ್ಲ ಕುಚ್ಚ ಐತಿ ಅಂತದಿಲ್ಲ ಅಂತ ಏನ ಯಾವ್ದ ಆತ್ಮಜ್ಞಾನ ಅದ ಸಂಪರ್ಕವಿ ಬಹಳ ಬಹುಮಾನ ಗೌರವಾನ್ವಿತನೆಂಬುದನ್ನ ಈ ವಾಕ್ಯ ಇದು ಹೋಗ್ಬೇಡವೋ ಬಹಳ ಕಷ್ಟಗಳು ಅಂತ ಹೇಳಿ ರೈಕೋಲಂತೆ ಬಂಡಿ ರೈಕೋಲಂತೆ ಬಹಳ ದೊಡ್ಡದಾಗಿ ಹೇಳ್ಬಿಟ್ಟಲ್ಲ ಏನು ಅಂತ ಇಲ್ಲ ಸಹ ಯುಗ್ವನ ಗಂತ್ರ್ಯ ವರ್ತತೆ ಸ ಯುಗ್ವ ರೈಕ್ವಃ ಯುಗ್ವನ ಅಂದ್ರೆ ಗಂತ್ರಿ ಗಾಡಿ ಬಂಡಿ ಹೊಡೆದ ಯಾವಾಗ ಏನ್ ಮನೆ ಇಲ್ಲ ಅವನಿಗೆ ದಿಕ್ಕಿಲ್ಲ ಕೆಲ ಫಟ್ವಾತು ಎಲ್ಲ ಕಜ್ಜಿ ಬೇರೆ ಕಜ್ಜಿ ಆ ದೇಹಕ್ಕೆ ಮಾಡ್ತದ ಆ ಹುಡುಗಿ ಮುಖ ಎತ್ಕೊಂಡು ದೇಹದಿಂದ ಏನದ ಅದೇ ಇದ್ಕೊಂಡ್ಬಿಡ್ತಾವ ನೋಡ್ಬಿಡ್ತದೆ ಅವ ನಿಂತ್ಬಿಡ್ತಾನ ಬಂಡಿಯೊಡನೆ ಕೂಡಿಕೊಂಡಿದ್ದಾದ ಯಾವಾಗಲೂ ಅವನಿಗೆ ಮನೆ ಇಲ್ಲ ನೋಡಿ ಬಿಸಿಲು ಗಾಡಿ ಅಡಿ ಹೋಗಿ ಕೂತ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಿರುತ್ತೆ ಮರದ್ದು ಅದು ಕೂತ್ಕೊಂಡು ಅದಕ್ಕೊಂದು ಚೀಲ ಹಾಕೊಂಡು ಕೂತ್ಕೊಂಡು ಎಲ್ಲ ಕೆರ್ಕೊಂಡು ಕೂತ್ಕೊಂಡ್ತಾ ಇದೆ ಎಲ್ಲ ಕೈ ಹಾಕಿ ಎಲ್ಲ ಕೈ ಏನಿಲ್ಲ ಸೈಗ್ವ ರೈಕ ಗಾಡಿಯಿಂದ ಕೂಡ್ಕೊಂಡಂತ ರೈಕೋದಂತೆಯೇ ಏನಂದ ಹಾಗೆ ಹೇಳ್ತಿದ್ಯಲ್ಲ ಅಂತಂದ ತಮಿವ ಆಗ್ತಾ ಏನಂ ಅವನಂತೆ ಏನಂತ ಹೇಳ್ತಿದ್ಯಲ್ಲೋ ಅಂದ ಅನರೂಪಂ ಅಸ್ಮಿನ್ ಅಯುಕ್ತಂ ಈದೃಶಂ ವಕ್ತು ರೈಕ್ವೈವ ಇತ್ಯಭಿಪ್ರಾಯಃ ಈಗ ಅನನುಗುಣವಾಗಿರ್ತಕ್ಕದ್ದು ಇವನನ್ನು ಕುರಿತು ಹೇಳುವಂತ ನಿನಗೆ ಈಗ ಅನನುಗುಣ ಕಣಯ್ಯ ರೈಕ್ವನಂತೆಯೇ ಹೇಳ್ತಿದೆಯಲ್ಲ ರೈಕ್ವನಾಗಿದೆ ಹೇಳು ಕರೆಕ್ಟು ಅವನ ಮೇಲೆ ಹಾರ್ಕೊಂಡು ಹೋಗ್ಬಾರ್ದು ಅವನ ಮಹಾತ್ಮ ಅವನ್ ದೊಡ್ಡವನು ಇವನ್ ಯಾವ್ದ ಕಂದ್ಯಾ ನೋಡು ಶಿವಾಜಿ ಇನ್ನೊಬ್ಬ ಶುರು ಮಾಡ್ಕೊಳ್ತಾರೆ ಅದಕ್ಕೆ ಇದನ್ನ ಯೋನು ಕಸಂತೋಯ ಉಚ್ಚಿತೆ ಸೈಕಾರಿಕ ಯಾರನು ಹೆಂಗ್ ಹೇಳ್ತಿದ್ಯಾ ನೀನು ಸೈಗಾರಿಕ ಬಂಡಿ ರೈಕ ಅಂತಿದ್ದಲ್ಲ ಯಾರವನು ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಹೆಂಗಿದ್ದಾನೆ ಇತ್ಯುಕ್ತವಂತಂ ಭಲ್ಲಾಕ್ಷ ರೈಕ ಭಲ್ಲಾಕ್ಷ ಅಂತ ಹೆಸರು ಮಾಡ್ಬಿಟ್ಟು ಮುಂದಿನವನ್ನ ಮಂದ ದೃಷ್ಟಿಯವನು ಅದೇ ಹೆಸರು ಪಕ್ಕದ ಅಂತ ಹೆಸರು ಪಕ್ಕ ಹೇಳು ಇವನು ಹೆಂಗಿದಾನೆ ನೀ ಹೇಳ್ತಾ ಇರುವಂತಹ ರೈಕ್ವ ಅಂತ ಕೇಳಿದ್ರೆ ಈ ರೀತಿ ಹೇಳಿದಂತಹ ಅವನನ್ನು ಭಲ್ಲಾಕ್ಷ ಮುಂದಿನ ಅಂಶ ಅವನು ಹೇಳ್ತಾನೆ ಶುಣ್ಯ ಸಹ ರೈಕ್ವ ಆ ರೈಕ ಹೆಂಗಿದಾನೆ ಹೇಳ್ತೀನಿ ಕೇಳು ಯಥಾ ಕೃತಾಯ ವಿಜಿತಾಯ ಅಧರೇಯ ಸಂಯುಂಕ್ತಿ ಏವಮೇನಗುಂ ಸರ್ವಂ ತದಭಿಸಮೇತಿ ಯತ್ಕಿಂಚ ಪದಾ ಸಾಧು ಕುರ್ವಂತಿ ಯಸ್ತದ್ವೇದ ಯಶ್ಚ ವೇದ ಸಮಯ ಏತದುಕ್ತ ಇತಿ
एवमेनमो सर्वं तदधिकमेति यत्किञ्च प्रजा साधु पर्वन्ति यत्सदिवे यत्सवेद मया वेदुक्तैः अथ यथा कृताय विजिताय अधरेयाः संयन्ति एवं एनं सर्वं तत् अभिसमेति यत् किं च प्रजाः साधु कुर्वन्ति यः तत् वेद यत् सः वेद सः मया एतत् उक्तः ಈ ಹೇಳ್ತೀನಿ ಕೇಳು. ಅವನ ಮಹಿಮೇನ ಸಾಮಾನ್ಯ ಅಲ್ಲ ಕಣೋ. ಕೃತ ಅನ್ನುವಂಥ ಗರವನ್ನು ಗೆದ್ದವನಿಗೆ ಆಯ ಅಂದ್ರೆ ಗರ, ಕೃತ ಅಂದ್ರೆ ಒಂದು ಹೆಸರು. ಒಂದೇ ಜಾವದ ಆಟನು. ಒಂದ್ ಕಡೆ ಕಲಿ, ನಿನ್ ಕಡೆ ದ್ವಾಪರ, ನಿನ್ ಕಡೆ ತ್ರೇತ, ನಿನ್ ಕಡೆ ಕೃತ. ಕಲಿ ದ್ವಾಪರ ತ್ರೇತ ಕೃತ ಅಂತ ಹೇಳಿ 4 ಕಡೆ 4 ಇದು. ಕೃತ ಅನ್ನುವ ಗರ ಬಿತ್ತು ಅಂದ್ರೆ ಅವನು 10, ಕಲಿ ಬಂದ್ರೆ 1, ದ್ವಾಪರ 2, ತ್ರೇತ 3, ಅಷ್ಟು ಸೇರಿ ಕೃತಕ್ಕೆ 4, 4 7 7 9 ಒಂದು 10. ಅಷ್ಟು ಗರ್ವವನ್ನು ಬಂದ್ಬಿಡುತ್ತೆ. ಕರ್ತವ್ಯೆಂಬ ಗರ್ವವನ್ನು ಗೆದ್ದವನಿಗೆ ಕೆಳಗಿನದಾದ ಎಲ್ಲಾ ನಂಬರ್ಗಳು ಯಾವ ರೀತಿ ಗೆದ್ದಿದ್ದಾಗುತ್ತದೆಯೋ ಅದೇ ರೀತಿ ಈ ವೈಕುಲು ಮಾಡುತ್ತಿರುವಂತಹ ಉಪಾಸನೆಯಲ್ಲಿ ಎಲ್ಲರ ಉಪಾಸನಾ ಫಲವಲ್ಲ ಅಡಕವಾಗಿದೆ. ಹೆಚ್ಚಿನ ಪದರು ಪೂಜೆ ಮಾಡ್ತಾರೆ, ಮಹಾರಾಜ ಪೂಜೆ ಮಾಡ್ತಾರೆ, ಸ್ವಾಮಿ ಪೂಜೆ ಮಾಡ್ತಾರೆ, ಧಾರಿಕ ಮಾಡ್ತಾರೆ, ರಾಮಮೂರ್ತಿ ಪೂಜೆ ಮಾಡ್ತಾರೆ, ಇನ್ನೇನೋ ಇದು ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಎಷ್ಟೆಷ್ಟೆಲ್ಲ ಪೂಜೆ ಮಾಡಿದ್ರು ಕೂಡ ಅದೆಲ್ಲ ರೈತರ ಪೂಜೆ ಉಪಾಸನೆ ಅಡ್ಕೊಂಡ್ಬಿಡ್ತಾರೆ. ಏನೇನ್ ಮಾಡಿದ್ರು ಕೂಡ ಗೋದಾನ ಭೂದಾನ ಹರಿದಾನ ಅಷ್ಟಾದ್ರು ಮಾಡ್ಲಿ, ಪುಣ್ಯದ ರಾಶಿ ಅಲ್ಲ, ವೈಕ್ಯನ ಉಪಾಸನೆಯ ಪುಣ್ಯದ ಫಲದೊಳಗೆ ಎಲ್ಲ ಅಡಕವಾಗುತ್ತೆ. ಎಷ್ಟದ್ದು ಯಾವುದನ್ನ ಅವನು ಅರಿಸಿದಾನೋ ಅದು, ಯಾರು ಅದನ್ನ ಅರಿತಾನೋ ಅವನಿಗೂ ಹಂಗೆ ಆಗುತ್ತೆ. ವೈಕ್ಯನ ಮಾತ್ರ ಅಲ್ಲ, ಎಷ್ಟದ್ದು ಸವೇದ ಅವನು ಕೂಡ ಜಗವರಾದ ಅವನಿಗೂ ಹಂಗೆ ಆಗುತ್ತೆ. ಇದನ್ನ ನಾನು ಹೇಳಿದ್ದು ಅಂತಂದ. ಯಥಾಲೋಕೆ ಕೃತಾಯ ಕೃತೋ ನಾಮ ಆಯ ದ್ಯೂತ ಸಮಯೇ ಪ್ರಸಿದ್ಧ ಚತುರಂಕಃ. ಕೃತೋ ನಾಮ ಆಯ ಆಯ ದ್ಯೂತ ಸಮಯ ಯೋ ಅಲ್ಲ ಆಯೋ ಯೋ ಅಲ್ಲ ಯೋ 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 ಓಡಿಸ್ತಾನೆ ಬಂದು ಯೋ 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 ನಾಮ ಅಯ ನಾಮಾಯ ನಾಮಾಯೋ. ದ್ಯೂತ ಸಮಯ ಅಂದ್ರೇನೋ ಪಗಡೆ ಆಟ ಸಮಯದಲ್ಲಿ ಅಕ್ಷ ವಿದ್ಯೆ ಅಕ್ಷ ಇದು ಅಕ್ಷ ಆಟ ಜಾಗಕ್ಕೆ ಅಕ್ಷ ಅಂತಂದ್ರೆ ಪಗಡೆ ಆಟ ಕಾಯ್ದಲ್ಲ ಅದಕ್ಕೆ ಅಕ್ಷ ಆಗ್ತದೆ. ಪಗಡೆ ಆಟದಲ್ಲಿ ಇದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕದ್ದು ಕೃತ ಅನ್ನುವಂಥ ಗರ. ಇವಾಗ ಇಚ್ಚಿಗೆ ಭಾರ ಅಂತಂದ 8 ಅಂತ, ಭಾರ ಅಂದ್ರೆ 12, 11 12, ಭಾರ ಭಾರ ಮಾಡ್ತಾರೆ. ಆಮೇಲೆ 8 3ನೇ ಒಂದು ಇಚ್ಚಿಗೆ. ಇಚ್ಚಿಗೆ ಏನ್ ಗೊತ್ತಾ, 3 3 2 ದಾಳಕ್ಕೂ 3 3 ಬಂದ್ರೆ ಅದು ಇಚ್ಚಿಗೆ ಇದೆ. 1 1 ಬಂದ್ರೆ ದುಗ, 4 4 8 ಬಂದ್ರೆ 8 ಗರ. ಅದು 7 7 ಆ ಕಡೆ 8 ಬಂದು ಚೆನ್ನಾಗಿದೆ ಬಗಲಾಟ ಅಲ್ವಾ. ಒಂದು ಗರ ಆ ಪಗಡೆ ಆಟದಲ್ಲಿ ಪ್ರಸಿದ್ಧ ಆಗಿರ್ತಕ್ಕದ್ದು. ಅದು ಚತುರಂಕ, ಅದು 4 ಅಂಕ. ಅದಕ್ಕೆ 4 ಅಂದ್ರೆ 4 ಅಲ್ಲ, ಅದಕ್ಕೆ 4 ಅದ್ರದ್ದು 4. ಅದು ಬಿದ್ದು ಬಿಟ್ರೆ 10 ಆಗ್ಬಿಡುತ್ತೆ, ಎಲ್ಲ ಸೇರ್ಬಿಡುತ್ತೆ. ಅದರೇ ಆಸೆ ಸಯದಾ ಜಯತಿ ದ್ಯೂತೆ ಪ್ರವೃತ್ತಾನಾಂ ಯಸ್ಮೈ ವಿಜಿತಾಯ ತದರ್ಥಂ ಇತರೆ ದ್ವಿ ಏಕಾಂಕಾಃ ಅಧರೇಯಾಃ ತ್ರೇತಾದ್ವಾಪರ ಕಲಿನಾಮಾನಃ ಸಂಯಂತಿ ಸಂಗಚ್ಚಂತೆ ಅಂತರ್ಭವಂತಿ. ಅದನ್ನು ಯಾವಾಗ ಗೆದ್ಕೊಂಡ್ಬಿಡ್ತಾನೋ ಪಗಡೆಯಲ್ಲಿದ್ದಾಗ ಹಾಕ್ದ ಕೃತ ಬಿದ್ಬಿಡ್ತು.
ಕೃತ ಬೆತ್ತು ಅಂದ್ರೆ ಅದರಲ್ಲಿ ತೊಡಗಿದಂಥವರಿಗೆ ಆ ಕೃತಕರನ್ನು ಗೆದ್ದವನಿಗೆ ಹೇಗೆ 3, 2, 1 ಅನ್ನುವಂಥ ತನ್ನ ಹಾಕು ಎಲ್ಲವೂ ಅದರೊಳಗೆ ಅಡಕವಾಗ್ಬಿಡ್ತದೆಯೋ. ಯಾವ 3, 2, 1 ತ್ರೇತ ದ್ವಾಪರ ಕಲಿ ಅಂತ ಹಾಕಿರ್ತಾರೆ. ಹಾಗೆ 1, 2, 3, 4 ಬರ್ದಿರಲ್ಲ. ಕೃತ ಅವನ ಕಡೆಗೆ, ತ್ರೇತ ಇನ್ನೊಂದು ಕಡೆಗೆ, ದ್ವಾಪರ ಕಡೆಗೆ, ಆಮೇಲೆ ಕಲಿ. ಕೃತ ಕಲಿ ಒಟ್ಟಿಗೆ ಇರುತ್ತೆ. ಈಗ ಆ ಕಡೆ ಇದೆಲ್ಲ ಒಟ್ಟಿಗೆ ಇರುತ್ತೆ. ತ್ರೇತ ಹಾಕಿರ್ತಾರೆ. ಅಲ್ಲಿ ಗೆದ್ದಂಥವನಿಗೆ ಅದರೊಳಗೆ 3, 2 ಒಂದಾದ ಅಂಕವನ್ನು ಇಟ್ಕೊಂಡಂತಹ ತ್ರೇತಾದ್ವಾಪರ ಕಲಿ ಎಂಬ ಹೆಸರಿನ ಕರಗಳು ಹೇಗೆ ಅಂತರ್ಗತವಾಗುತ್ತೋ, ಸೇರ್ಕೊಂಡು ಹೋಗುತ್ತೋ, ಅಡಕವಾಗುತ್ತೋ, ಚತುರಂಕಿಯ ಕೃತಾಯೇ ಸಿದ್ವೀಕಾಂಕಾನ ವಿದ್ಯಮಾನತ್ವಾಸು ತದಂತರ್ಭವಂತಿ ಸಹ. ಚತುರಂಕವನ್ನುಳ್ಳಂತಹ ಒಂದು ಕೃತಾಯ, ಕೃತವೆಂಬ ಗರದಲ್ಲಿ 3, 2 ಒಂದಾದ ಅಂಕಗಳು ಅದರಿದ್ದೇ ಇರುತ್ತೆ ಅಂತ ಆದ್ದರಿಂದ ಅದೆಲ್ಲ ಅಡಕಾಗುತ್ತೆ. 4, 3, 2, 1 ಇದೆಯೋ ಇಲ್ವಾ? 100, 1, 2, 3, 4 ಇದೆಯೋ ಇಲ್ವಾ? ದೊಡ್ಡದಲ್ಲಿ ಚಿಕ್ಕದು ಇರುತ್ತೆ. ಹಾಗೆ ಅದು ಅಂತರ್ಗತ ಆಗಿರುತ್ತೆ. ಅಷ್ಟೊಂದು ಬಂದ್ಬಿಡುತ್ತೆ. ಓಹೋ ಹಾಕೋದಿಲ್ಲ ಪಾಠಕ್ಕೆ ದೃಷ್ಟಾಂತಃ ಯಥಾಯಂ ದೃಷ್ಟಾಂತಃ ಏವಮೇನಂ ರೈಕ್ವಂ ಕೃತಾಯ ಸ್ಥಾನೀಯಂ ತ್ರೇತಾದಿ ಅಯಸ್ಥಾನೀಯಂ ಸರ್ವಂ ತದಮೇತಿ ಅಂತರ್ಭವತಿ ರೈಕ್ವೆ. ಹೇಗೆ ಈ ದೃಷ್ಟಾಂತ ಹೇಗೋ ಈ ಕೃತ ಗರ ದೃಷ್ಟಾಂತ, ಅದೇ ರೀತಿ ಕೃತವೆಂಬ ಗರಸ್ಥಾನದಲ್ಲಿದ್ದಾನೆ ರೈಕ್ವ, ಶ್ರೇತಾದಿ ಅಯಸ್ಥಾನದಲ್ಲಿದ್ದಾರೆ ಎಲ್ಲ ಜನರು ಮತ್ತು ಎಲ್ಲ ಪುಣ್ಯ ಎಲ್ಲ ಅದರಲ್ಲಿ ಅಡಕವಾಗುತ್ತೆ. ಶ್ರೇತಾದ ಭಾರಿ ಇಗಿಯಾಗಿ ಮಾಡೋದು ಶ್ರೇತಸ್ಥಾನ, ಸ್ವಲ್ಪ ಮಾಡೋದು ದ್ವಾಪರ, ಏನೋ ಬರೀ ಸಂಜಾವನೆ ಉಪಾಸನೆ ಮಾಡೋದು ಕಲಿ, ಎಲ್ಲ ಪುಣ್ಯ ಅದು ಅಡಕಾಗ್ಬಿಡ್ತದೆ. ಒಂದಿನ ಕಾಮದ ಯಾಗ ಮಾಡೋದು, ಗೀಧಾರ ಸೋಮನಾಥ ಉಪಾಸನೆ ಮಾಡೋದು, ಎಲ್ಲ ಉಪಾಸನೆಗಳು ಕರ್ಮಫಲವು ಎಲ್ಲ ದಾನ ಧರ್ಮ ಇಷ್ಟಾಪೂರ್ತ ಆಗಿದಷ್ಟು ಕೂಡ ಕೃತವೆಂಬ ಆಯಸ್ಥಾನೀಯವಾಗಿರುವ ರೈತರ ಕರ್ಮದಲ್ಲಿ ಉಪಾಸನೆಯಲ್ಲಿ ಎಲ್ಲ ಅಂತರ್ಗತವಾಗುತ್ತೆ, ಅಡಕವಾಗುತ್ತೆ, ರೈಕರೆಲ್ಲ ಸೇರೋಗುತ್ತೆ ಅಂತ. ರೈಕರ ಪುಣ್ಯ ಬಹಳ ದೊಡ್ಡದು ಅಂತ. ರೈಕ ಮಾಡ್ತಾ ಇರೋ ಸಂದರ್ಭ ವಿದ್ಯೆಯಿಂದ ಪಡ್ಕೊಂಡಂತಹ ಫಲ ಆ ದೊಡ್ಡ ಫಲ, ಅದರಲ್ಲಿ ಇದೆಲ್ಲ ಅಡಕವಾಗುತ್ತೆ. ಇಂಥದ್ದು ಯಾವುದದು? ಯತ್ಕಿಂಚ ಲೋಕೆ ಸರ್ವಾ ಪ್ರಜಾಃ ಸಾಧು ಶೋಭನಂ ಧರ್ಮಜಾತಂ ಕುರ್ವಂತಿ ತತ್. ಸರ್ವಂ ರೈಕಸ್ಯ ಧರ್ಮೇ ಅಂತರ್ಭವತಿ. ಯತ್ಕಿಂಚ ಪ್ರಜಾ, ಯಾವ ಪ್ರಜೆಗಳಾದ್ರೂ ಸರಿ, ಉತ್ತರ ಇಂಡಿಯಾದಲ್ಲಿರ್ಬೋದು, ದಕ್ಷಿಣ ಭಾರತದಲ್ಲಿರ್ಬೋದು, ಪಶ್ಚಿಮ ಉತ್ತರ, ಯಾವ ಪ್ರಜೆಗಳು ಎಲ್ಲಿ ಏನೇ ಸಾಧು ಒಳ್ಳೆಯದನ್ನು ಮಾಡ್ತಾರ, ಪೂಜೆ ಪುರಸ್ಕಾರ ಜಪ ತಪ ಹೋಮ ಪಾರಾಯಣಾದಿಗಳು ಏನೇನು ಮಾಡ್ತಾರೆ ಧರ್ಮಜಾತ ಸಮೂಹವನ್ನ, ಅದೆಲ್ಲವೂ ರೈಕುಲ ಧರ್ಮದಲ್ಲಿ ಅಡಕವಾಗ್ಬಿಡುತ್ತೆ, ಅಂತರ್ಗತವಾಗುತ್ತೆ. ರೈಕು ದೊಡ್ಡ ಕೋಟಿಗಟ್ಟಲೆ ಇದ್ದದ್ದು, ಕೋಟಿಗಟ್ಟಲೆಗೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಎಲ್ಲ ಅಡಕಾಗುತ್ತೆ. ಜನರು ಮಾಡುವಂಥದ್ದೆಲ್ಲ ಅಷ್ಟೇ. ಏನು 10-20 ರೂಪಾಯಿ ಚಿಲ್ಲರೆ, ಅವ್ದು ಹೋಲ್ಸೇಲು. ರೈಕುಲ ಧರ್ಮದಲ್ಲಿ ಎಲ್ಲರ ಇದು ಅಡಕವಾಗುತ್ತೆ ಅಂತ ಇದ್ದಾರೆ. ತಸ್ಯ ಚ ಫಲೇ ಸರ್ವಪ್ರಾಣಿ ಧರ್ಮ ಫಲಂ ಅಂತರ್ಭವತಿ ಚ ಸಹ. ಅಷ್ಟ ಅವನ ಫಲದಲ್ಲಿ ಅಂದ್ರೆ ರೈಕುಲ ಫಲದಲ್ಲಿ ಎಲ್ಲಾ ಪ್ರಾಣಿಗಳ ಧರ್ಮಾನುಷ್ಠಾನ ಫಲವಲ್ಲ ಅಂತರ್ಗತ ಆಗುತ್ತೆ. ಎಲ್ಲ ಚಿಲ್ಲರೆ, ಕೋಟಿ ರೂಪಾಯಿಲಿ ಹೇಗೆ 10 ರೂಪಾಯಿ 100 ರೂಪಾಯಿ 50 ರೂಪಾಯಿ 1000 ರೂಪಾಯಿ ಇದೆಯೋ, ಅದೇ ರೀತಿ ರೈಕುಲ ಪುಣ್ಯ ರಾಶಿಯಲ್ಲಿ ಎಲ್ಲ ಅಡಕವಾಗುತ್ತೆ, ಅಂತರ್ಗತವಾಗಿದೆ. ದೊಡ್ಡ ಪುಟ್ಟ ಅಂದ್ರೆ ಸಂಪರ್ಕ ವಿದ್ಯೆಯನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದು ಯಾವುದದು? ತಥಾ ಅನ್ನೋಪಿ ಬಿಟ್ಟ ತಥಾ ಅನ್ನೋಪಿ ಕಶ್ಚಿತ್ ಯಸ್ತದ್ವೇದ್ಯಂ ವೇದ. ಹಾಗೆ ಮತ್ತೊಬ್ಬನಾದವನು ಸರಿ, ಅವನು ರೈಕ ಏನನ್ನು ಅರ್ತಿದ್ದಾನೋ ಆ ರೈಕ ಅರ್ಥದ್ದನ್ನು ಅರ್ತಿಬಿಟ್ರೆ ಅವನಿಗೂ ಇದೇ ಫಲಪ್ರಾಪ್ತಿ ಆಗುತ್ತೆ ಅಂತ ಇದ್ದಾರೆ.
ಕಿಂತದು ಯಾವುದದು ಯದ್ವೇದ್ಯಂ ಸಹ ರೈಕಾಹ ವೇದ. ಯಾವ ತಿಳಿಬೇಕಾದದ್ದನ್ನು ಯಾವುದನ್ನ ರೈಕ ತಿಳಿದಿದ್ದಾನೋ ಉಪಾಸನೆ ಮಾಡ್ತಿದ್ದಾನೋ ಅದನ್ನು ಯಾರು ತಿಳಿದಿರ್ತಾರೋ, ನಿಜವಾಗಿ ತಿಳಿಬೇಕಾದದ್ದು ಸಂಪರ್ಕ ವಿದ್ಯೆ, ಅದನ್ನ ರೈಕ ತಿಳ್ಕೊಳ್ತಾನೆ, ಅದನ್ನ ಯಾರು ತಿಳ್ಕೊಳ್ತಾನೋ ಅವರಿಗೂ ಈ ಫಲ ಆಗುತ್ತೆ. ತದ್ವೇದ್ಯಂ ಅನ್ಯೋಪಿ ಯೋ ವೇದ ತಮಪಿ ಸರ್ವಪ್ರಾಣಿಜ ಧರ್ಮಜಾತಂ ತತ್ಫಲಂಚ ಹೈಕಮೇವ ಅಭಿಸಮೇತಿ ಇತ್ಯನುವರ್ತತೆ. ತದ್ವೇದ್ಯಂ ಆ ತಿಳಿಯಬೇಕಾದದ್ದಾಗಿರುವ ರೈಕರು ತಿಳ್ಕೊಂಡಿರೋದನ್ನ ಮತ್ತೊಬ್ಬನಾದ ಇವತ್ತಿಗೂ ಲೋಕದಲ್ಲಿ ಯಾರಾದ್ರೂ ಅದನ್ನ ತಿಳ್ಕೊಂಡ್ರೆ ಆ ಎಲ್ಲಾ ಪ್ರಾಣಿಗಳ ಧರ್ಮವೂ ಅಡಕವಾಗಿರ್ತಕ್ಕದ್ದಾಗಿರುವ ಫಲ ರೈಕರಂತೆಯೇ ಅವನಿಗೆಲ್ಲವೂ ಅವನಿಗೂ ಅಡಕವಾಗುತ್ತೆ. ಅವನಲ್ಲಿ ಎಲ್ಲಾ ಪ್ರಾಣಿಗಳ ಕರ್ಮಫಲವು ತನ್ನ ಕರ್ಮಫಲದಲ್ಲಿ ಅಡಕವಾಗ್ಬಿಡುತ್ತೆ. ಉಪಾಸನಾ ಫಲದಲ್ಲಿ ಅಡ್ಡೊಡ್ಡ ಉಪಾಸನೆ ಅಂತ ಸಂವರ್ಗೋಪಾಸನೆ ಅನ್ನೋದು ಎಲ್ಲಾ ಕರ್ಮೋಪಾಸನಾ ಫಲದ ಮೇಲೆ ಅಡಗಿಸ್ಕೊಂಡಿರುವಂತದ್ದು ಶ್ರೇಷ್ಠವಾದ ಕರ್ಮ ಉಪಾಸನೆ. ಕರ್ಮ ಅಲ್ಲ ಇದು, ಉಪಾಸನೆ. ಇದು ಸಾಕ್ಷಾತ್ಕಾರ ಬೇಕಲ್ವ, ಅದು ಬಹಳ ಕಷ್ಟ. ಸಾಕ್ಷಾತ್ಕಾರ ಏನು ಹೇಳ, ಅದೇ ನಾನಾಗಿದ್ದೀನಿ ಅಂತ ಅಷ್ಟು ಮಟ್ಟಿಗೆ ಅಭಿಮಾನ ಬರಬೇಕು. ಬಂದಿದ್ಯಾ? ಯಾವುದನ್ನ ಅರ್ಚಿದ್ದಾನೋ ಸರ್ವಪ್ರಾಣಿ ಎಲ್ಲಾ ಪ್ರಾಣಿಗಳ ಧರ್ಮ ಸಮೂಹ ಎಲ್ಲ ಫಲವು ಆ ರೈಕುಲ ಫಲದಲ್ಲಿ ಹೇಗೆ ಅಡಕವಾಗಿದೆಯೋ ಅದೇ ರೀತಿ ಅದನ್ನ ಅರ್ಥವನಿಗೂ ಹೀಗೆ ಆಗ್ಬಿಡುತ್ತೆ, ಎಲ್ಲವೂ ಅಡಕವಾಗುತ್ತೆ. ಸಹ ಏವಂ ಭೂತಃ ಅರೈಕ್ಯೋಪಿ ಮಯಾ ವಿದ್ವಾನ್ ಯದುಕ್ತಃ ಏವಂ ಮುಕ್ತಃ. ಹೀಗಿರುವಂತಹ ಜ್ಞಾನಿ ರೈಕರು ಅಲ್ಲದೆ ಇದ್ದವನು, ರೈಕರು ಮಾತ್ರ ಈ ಫಲ ಬೇರೆಯವರಿಗಿಲ್ಲ ಅನ್ಕೋಬೇಡಿ. ರೈಕರು ಅಲ್ಲದೆ ಇದ್ದವನಾಗಿದ್ರು ಆ ರೀತಿ ಉಪಾಸನೆ ಮಾಡಿದರೆ, ಅವನು ತಿಳಿದಿದ್ದನ್ನು ಉಪಾಸನೆ ಮಾಡಿದ್ರೆ ಅವನಿಗೂ ರೈಕರೊಂದಿಗೆ ಆ ಫಲವಾಗತ್ತೆ. ರೈಕವತು ಸಹ ಏವ ಕೃತಾಯ ಸ್ಥಾನೀಯೋ ಭವತಿ ಅಭಿಪ್ರಾಯ. ರೈಕ ಹೇಗೆ ಕೃತಾಯ ಸ್ಥಾನದಲ್ಲಿದ್ದಾನೋ, ಕೃತವೆಂಬ ಗರಸ್ಥಾನದಲ್ಲಿದ್ದಾನೋ ಅದೇ ರೀತಿ ಇವನು ಕೂಡ ಕೃತವೆಂಬ ಗರಸ್ಥಾನದಲ್ಲಿ ಎಲ್ಲವನ್ನೂ ಅಡಗಿಸಿಕೊಂಡ ದೊಡ್ಡ ಫಲಸ್ಥಾನದಲ್ಲಿ ಇದ್ದು ಬಿಡ್ತಾನೆ. ಸಮಸ್ತ ಫಲವು ಇವರ ಉಪಾಸನ ಅಡಕಾಗುತ್ತೆ. ಸಂವರ್ಗ ಉಪಾಸನೆ ಸಂಬಂತೆ ಸಂವರ್ಜನ ಎಲ್ಲವನ್ನೂ ಬಿಡಿಸ್ಬಿಡುತ್ತೆ, ಎಲ್ಲವನ್ನೂ ಅಡಗಿಸ್ಬಿಡುತ್ತೆ, ಅಷ್ಟನ್ನು ಅಡಗಿಸ್ಕೊಳ್ಳುತ್ತೆ ಅಂತ. ರೈಕವತ್ತು ಸಹ ಕೃತ ಹೋದಿತ್ಯ ತದು ಜಾನುಶ್ರೀ ಪೌತ್ರಾಯಣ ಶುಶ್ರಾವ ಸಹ ಸಂಜಿಹಾನ ಏವ ಖ್ಯಾತಾರಮನ್ವಿಷ್ಠಾರ ವಾಚ. ಅರೆ ಆಹ ಸಯುಗ್ವಾರಮ ರೈಕಮಾಥೇತಿ ಯೋನ ಕಸಗು ಸಯುಗ್ವಾರ ರೈಕ ಇತಿ ಯಥಾ ಕೃತಾಯ ವಿಜಿತಾಯ ಅಧರೇಯ ಸಂಯಂತೆ ಏವಮೇನ ಕುಂತಕಂ ತದಭಿಸಮೇತಿ. ಯಶ್ಚಿಂತ ಪ್ರಜಾ ಸಾಧು ಕುರ್ವಂತಿ ಯಶ್ಚದ್ವೇದ ಯಶ್ಚ ವೇದ ಸಮಯಾಯ ಯುಕ್ತ ಇತಿ. ಅಂಗ ಅರೆ ಅರೆ ಹ ಸಯುಗ್ವಾರಂ ಇವ ರೈಕ್ವಂ ಆಥ ಇತಿ ಯಹ ನು ಕಥಂ ಸಯುಗ್ವಾ ರೈಕ್ವಃ ಇತಿ ಯಥಾ ತಥಾಯ ವಿದಿತಾಯ ಅಧರೇಯಾಃ ಸಂಯಂತಿ ಏವಂ ಏನಂ ಸರ್ವಂ ತತ್ ಅಭಿಸಮೇತಿ ಯತ್ ಕಿಂ ಚ ಪ್ರಜಾಃ ಸಾಧು ಕುರ್ವಂತಿ ಯಹ ತತ್ ವೇದ ಯತ್ ಸಹ ವೇದ ಸಹ ಮಯಾ ಏತತ್ ಉಕ್ತಃ ಇತಿ. ಅದನ್ನ ಜಾನುಶ್ರುತಿ ಬಹುತ್ರಾಯಣ ಕೇಳಿಸ್ಕೊಬಿಟ್ಟ. ಅದನ್ನ
ಆ ಹಂಸ ಕೂಗಿದ್ದನ್ನ ಕೂಗಿದ್ದ ಆಸ್ತಿ ಹೋಗಿ ಮಾಡ್ಕೊಳ್ತಾನೆ, ನಿದ್ದೆನೇ ಬಿಡ್ತಿಲ್ಲ ಅವನಿಗೆ, ಹೋರಾಡ್ತಾ ಇದ್ದಾನೆ. ಓ ಇದನ್ ಬಿಟ್ಟ, ಕುತ್ಸಿತ ಮಾಡ್ಬಿಟ್ಟ, ನನ್ನ ಭಾರಿ ಉಂಕೊಂಡ್ಬಿಟ್ಟಿದ್ದೆ, ಜಂದನ ಮಾಡಿ ಏನು ಅಲ್ಲ ನೀನು ಹೋಗ್ಗಡಿ ಅಂತ ಬಿಟ್ಟ ಅಂತ ಹೇಳಿ ಆ ಚಿತ್ತಾಕ್ರಾಂತ ಇದ್ಕೊಂಡಿದ್ದಾನೆ. ಸಂಜಿಹಾನ ಇನ್ನು ಹಾಸಿಗೆ ಬಿಡುತ್ತಿರುವಾಗಲೇ ನೀ ಕೆತ್ತಾರಂ, ಕೆತ್ತ ಅಂದ್ರೆ ಅದು ಸೂತ, ಅವನಲ್ಲಿದ್ದ, ಅವನನ್ನ ವಾಸ ಹೇಳಿದಂತೆ, ಅಯ್ಯ ಅರೇ ರೇ ಸೂತ, ನಾನು ಬಹಳ ಹೊಗಳ್ತಾ ಇದೆಯಲ್ಲ ಅಂಥವ್ನು ಅಂತ, ಏನು ಸೈಗ್ವಾನ ರೇಖ ಮತ್ತ ಆ ಬಂಡಿ ರೇಖು ಅಂತ ನಾನು ಹೋಗ್ತಿದ್ಯೋ, ಏನು ಮಹಾರಾಜ ಏನಾಯ್ತು ನಮಗೆ, ಯಾಕೋ ಪಿತ್ತ ಕೆಳಗೆ ಕಾಣ್ತಾ ಇದಕ್ಕಿಂತ ಸೈಗ್ವಾ ರೇಖ ಅಂತ ಆ ಪಿತ್ತ ಕೆಳದ ಇವನ್ ಗೊತ್ತಿಲ್ಲ ನೋಡ ಕಥೆ, ಇವನಿಗೆ ಈ ಸೂಚನೆಗೆ ಏನು ಗೊತ್ತಿಲ್ಲ, ಇದ್ದಕ್ಕಿದ್ದಾಗ ಸೈಗ್ವಾ ರೇಖ ಅಂದ್ರೆ ಏನಂತ ಮಾಡ್ಕೋತಾನೆ ಅವನು. ಯಾಕೋ ಮಹಾರಾಜನಿಗೆ ಏನು ಆಯ್ತು, ಎಲ್ಲ ಎರಡೆರಡು ಕಾಣ್ತಾ ಇದೆ, ಪಿತ್ತ ಅಂತ ಒಬ್ಬ ಉಂಟುಕೊಣೋ ಬಂಡಿ ರೈಕು ಅಂತ, ಆ ರೀತಿ ನನ್ನನ್ನು ಹೊಗಳ್ಬೇಡ, ಬಹಳ ದೊಡ್ಡವನು ಅಂಥವ್ನು ಇಂಥವನು ಅಂತ ಅಂದ. ಯಾರವನು, ಏನು, ಎಲ್ಲಿದ್ದಾನೆ ಅವನ, ಹೇಗೆ ಕೃತಾನು ಅಂತ ಗರವನ್ನು ಗೆದ್ದರೆ ಅದರಲ್ಲಿ ಕೆಳಗಿನ ಎಲ್ಲಾ ಗರಗಳು ಅಡಕವಾಗುತ್ತದೆಯೋ, ಅದೇ ರೀತಿ ಈ ಪ್ರಜೆಗಳೆಲ್ಲ ಏನೇನು ಕರ್ಮ ಮಾಡ್ತಾರೋ ಆ ಎಲ್ಲಾ ಕರ್ಮ ಫಲಗಳೆಲ್ಲ ರೈಕನು ಮಾಡೋ ಉಪಾಸನಾ ಫಲದಲ್ಲೆಲ್ಲ ಅಡಕವಾಗುತ್ತೆ. ಎಷ್ಟದ್ದು ಯಾವನದು ನಡೆಸಿದ್ದಾನೋ ಅವನಿಗೂ ಅದೇ ಫಲವಾಗುತ್ತೆ ಅಂತ ಈ ರೀತಿ ಅದನ್ನು ನಾನು ಹೇಳಿದ್ದು ಅಂದ. ಸರಿ ಹುಡುಕ್ಬೇಕು, ಅವನ ಎಲ್ಲಿದ್ದಾನೆ ಅವನು, ಯಾರವನು ಅಂತ ಕೇಳ್ಕೋಬೇಕು. ಏನ್ ಕಳ್ಬೋದಪ್ಪ, ಏನ್ ಭಾವನೆ ಮಾಡ್ತಿದ್ಯಾ ಅಂತ ತಿಳ್ಕೊಬೇಕು ಅಲ್ವಾ. ತಿಳ್ಕೊಳಕ್ಕೆ ಎಷ್ಟು ಕೊಡ್ತಾ ಇದ್ ನೋಡು ಅವನು. ಒಂದ್ ಸಮುದ್ರ ತಿಳ್ಕೊಂಡ್ಬಿಟ್ರು ರಾಜ ಬಂದ್ರು, ನೀನು ಏನ್ ಆರ್ತಿಸಿ ಬೇಡ, ಏನು ಬೇಡ. ಆತ್ಮನಃ ಕುಚ್ಛಾರೂಪಂ ಅನ್ಯಸ್ಯ ವಿದುಷೋ ರೈಕ್ವಾದೇಹೇ ಪ್ರಶಂಸಾರೂಪಂ ಶಿಷ್ಯಾವ. ಅವನು ಈ ರೀತಿಯಾದ ಹಂಸವಾಕ್ಯವನ್ನು ಕೇಳ್ದ. ತನ್ನ ಕುಚ್ಚಿತ ರೂಪ, ತನ್ನ ನಿಂದೆ ಮಾಡುವ ರೂಪವಾದ ವಾಕ್ಯವನ್ನು, ಮತ್ತೊಬ್ಬರಾದ ರೈಕ್ವ ಮುಂತಾದ ಹಲವಾರು ವಾಕ್ಯವನ್ನು ಕೂಡ ಅವನು ಕೇಳಿಸ್ಕೊಂಡ್ಬಿಟ್ಟ. ಯಾರೋ ಜ್ಞಾನಶ್ರುತಿ ಪೌತ್ರ ರಾಜ ಸುತವಾನ್ ಹಣ್ಣ ಸ್ಥಳಸ್ಥೋ ರಾಜ, ಜ್ಞಾನಶ್ರುತಿ ಪೌತ್ರಾಯಣ, ಜ್ಞಾನಶ್ರುತಿ ಪೌತ್ರಾಯಣ ಅನ್ನುವಂತಹ ರಾಜನು ಆ ಟೆರೆಸ್ ಮೇಲೆ ಹರ್ಮಸ್ಥಳಸ್ಥ ಟೆರೆಸ್ ಮೇಲೆ ಇದ್ದಾಗ ಆ ಹಂಸ ವಾಕ್ಯವನ್ನು ಕೇಳಿಸ್ಕೊಂಡ್ಬಿಟ್ಟ. ಕಿಮ್ಮೆ ಬಿತ್ತು, ಇದಾಯ್ತು. ತಚ್ಚ ಹಂಸವಾಕ್ಯಂ ಸ್ಮರನ್ನೇವ ಪೌನಃ ಪುಣ್ಯೇನ ರಾತ್ರಿಶೇಷಂ ಅತಿವಾಹಯಾಮಾಸ. ಆ ಹಂಸನ ವಾಕ್ಯವನ್ನು ಜ್ಞಾಪಕ ಮಾಡ್ಕೊಳ್ತಾನೆ, ನಿದ್ದೆನೇ ಆಗಲಿಲ್ಲ ಅವನಿಗೆ. ಓಷ್ಟು ಕೀ ಮಾಡ್ಬಿಟ್ಟ ನನ್ನ ಅಂದ್ಬಿಟ್ಟ ಅಂತ. ಅದೊಂದು ಹಂಸ ಅವನು ರೈಕೊಂಡು ಹೊಗಳ್ಬಿಟ್ಟ. ಅದು ಬೇರೆ ಇನ್ನೊಂದು, ಬರೀ ನನಗೆ ಕೀ ಮಾಡಿದ್ರು ಅಷ್ಟಾಗ್ತಿರ್ಲಿಲ್ಲ, ಅವನೊಂದು ಯಾರನ್ನೋ ಬಂಡಿ ರೈಕೊಂಡು ಹೊಗಳ್ತಾ ಇದ್ದಾನೆ, ಏನು ಮಾಡಿದ ನನಗಿಂತ ಜಾಸ್ತಿ ಎಂತ ಇದು, ಇಷ್ಟೆಲ್ಲ ಅನುದಾನ ಮಾಡ್ತಿದ್ದೀನಿ, ಪ್ರಪಂಚಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದೀನಿ, ಬೇಕಾಷ್ಟು ಕೊಡ್ತಾ ಇದ್ದೀನಿ, ನನ್ನನ್ನು ಏನೂ ಇಲ್ಲ ಎಂತ ದರಿದ್ರ ಸಾಮಾನ್ಯ ಅಂದ್ಬಿಟ್ಟ. ಆ ಬಂಡಿ ರೈಕ ಬಹಳ ಮಾಡ್ಬಿಟ್ಟಿದೆ ಅಂದ್ರೆ ಎಲ್ಲ ಎಂತ ಇದು ಅಂತ. ಈ ರೀತಿ ಹಂಸದ ವಾಕ್ಯವನ್ನು ಮತ್ತೆ ಸ್ಮರಣೆ ಮಾಡಿಕೊಳ್ಳುತ್ತಲೇ ಇಡೀ ರಾತ್ರಿ ಶೇಷವನ್ನೆಲ್ಲ ಹಾಗೇ ಹೋರಾಡ್ಕೊಂಡು ಕಾಲ ಕಳೆದ. ಬೇಕಾಗ್ಬೇಕಲ್ಲ, ಬೆಳಗ್ಗೆ 4-5 ಗಂಟೆ ಬಂದು ಹೊಗಬಟ್ಟಂಗಿರು ಬಂದಿಗಳು, ರಾಜಾಧಿರಾಜ್ ಮಹಾರಾಜ್ ಬಹುಪರಾಕ್ ಬಹುಪರಾಕ್ ಅಂತ ಅವ್ರೇನೇನ್ ಮಾಡಿರ್ತಾರೋ ಆಮೇಲೆ ಎಲ್ಲ ಒಂದನ್ನ ಪಟ್ಟಿ ಮಾಡ್ತಾರೆ. ಇಂಥ ಕೆರೆ ಕಟ್ಟಿದವರು, ಇಂಥ ರೋಡ್ ಮಾಡಿಸಿದವರು, ಇಂಥ ಪಾಠಶಾಲೆ ಕಟ್ಟಿದವರು, ಇಂಥ ಧರ್ಮಶಾಲೆ ಕಟ್ಟಿದವರು, ಆರೋಗ್ಯ ತತಃ ಸಹ ಬಂದಿಭಿಃ ರಾಜ ಸುಯುಕ್ತಾಭಿಃ ವಾಗ್ಭಿಃ ಪ್ರತಿಬೋಧ್ಯಮಾನಃ ವಾಚ ಸತ್ತಾರಂ ಸಂಜಿಹಾನ ಏವ ಹ್ಯಾನಂ ಮುದ್ರಾಂ ವಾ ಪರಿಚಿತನ್ನೇವ. ಆಮೇಲೆ ಆ ವಂದಿಗಳನ್ನು ಹೊಳಬಟ್ಟಂಗಿಯರು ಅವರಿಂದ ಹೊಗಳಲ್ಪಟ್ಟವನಾದಾಗ ಅದು ಹೊಗಳಿಸ್ಕೊಂಡಂತ ವಾಕ್ಯಗಳಿಂದ ಹೊಗಳದ ಮೇಲೆ
ಅದನ್ನು ಎಬ್ಬಿಸಿದಂತಹ ರಾಜನು ಹಾಸಿಗೆ ಬಿಡುತ್ತಲೆ ಸಂಜೆಹಾರ ಬೆಳಗಿನ ಜಾವ ಆಮೇಲೆ ನಿದ್ದೆಯನ್ನು ಬಿಡುತ್ತಲೆ ಹಾಸಿಗೆಯನ್ನು ಬಿಡುತ್ತಲೆ ಈ ರೀತಿ ಒಂದು ಮಾತನ್ನು ಹೇಳ್ದ. ಈ ಮಾತನ್ನು ಮುಂದಿನ ಮಾತನ್ನ ರಾಜ ಆಡ್ತಾ ಇದ್ದಾನೆ. ಏನು ಅಂತ, ಹೇ ಅಂಗಾವಚ್ಚಾರೆ ಹ ಸೈಗ್ವಾರಂ ರೈಕಂ ಅರ್ಥ ಕಿಂ ಮಾಂ ಕಿಂ ಮಾಂ ಏನು ಅರೇ ಅಯ್ಯ ನನ್ನನ್ನ ಬಂಡಿ ರೈಕಾನ್ ಹಂಗೆ ಮಾತಾಡ್ತಾ ಇದ್ಯಾ, ಬಂಡಿ ರೈಕಾನ್ ಮುಕ್ಕೊಂಡ್ಬಿಟ್ಟಿಯ ನನ್ನ ಹಂಗಾದ್ರೆ ಹೊಗಳ್ತಾ ಇದೆಯಲ್ಲ ಹಾಗೆ ಅಂತ ಸಡನ್ ಆಗಿ. ಇದು ಹಿಂದೆ ಮುಂದೆ ಗೊತ್ತಿಲ್ಲ ಇವರಿಗೆಲ್ಲ, ಯಾಕೋ ಕಿತ್ತ ಕೇಳ್ತು ರಾಜನಿಗೆ ಏನ್ಕೊಂಡ್ರು. ಸಹ ಏವಂ ಸ್ತುತ್ಯರು ನಾಹಂ ಅಭಿಪ್ರಾಯ ಸಯೇವ ನೀವು ಹೊಗಳೋದಾದ್ರೆ ಬಂಡಿ ರೈಕನ್ ಹೊಗಳ್ರಿ ಹೋಗಿ, ಅವನೇ ಸ್ತುತಿಗೆ ಅರ್ಹ, ನಾನಲ್ಲ, ನನ್ನನ್ನು ಹೊಗಳಬೇಡಿ, ನಾನು ಅಯೋಗ್ಯ ಅನ್ಕೊಂಡ್ಬಿಟ್ಟ. ಅಲ್ಲಿ ಭಯ ಬಿಡ್ತು ಅವರಿಗೆ. ಏವಂ ಸ್ತುತ್ಯರ್ಹೋ ನಾಹಂ ಬಾಯ್ದಲ್ವಾ ಅಥವಾ ಸೈಗ್ವಾನಂ ರೈಕಂ ಆತ್ಮಗತ್ವ ಅಥವಾ ಅರ್ಥ ಆಗತ್ತೆ ಮಮ್ಮ ದಿದಿಕ್ಷಾಂ ಅಥವಾ ಇನ್ನೊಂದು ಅರ್ಥ ಮಾಡ್ತಿದ್ದಾರೆ. ಬಂಡಿ ರೈಕರ ಹತ್ರ ಹೋಗ್ಬಿಟ್ಟು ಹೋಗಿ ಹೇಳ್ರಿ ನಂಗೆ ನೋಡ್ಬೇಕು ಅಂತ ಆಸೆ ಆಗಿದೆ, ಅವನನ್ನ ಬರ್ತಿದ್ದೀನಿ ನೋಡೋಕೆ ಹೋಗಿ ಹೇಳ್ಕೊಂಬರ್ರಿ, ಈ ರೀತಿ ಅರ್ಥ ಮಾಡು. ಹೆಂಗ ಅರ್ಥ ಮಾಡ್ಸೋಪ್ಪ ಈ ರೀತಿ ಅರ್ಥ. ದಿದಿಕ್ಷಾ ಮಮ ದಿದಿಕ್ಷಾ ನನ್ನದಾದ ನೋಡ್ಬೇಕೆಂಬ ಇಚ್ಛೆಯನ್ನ ಹೋಗಿ ಹೇಳ್ಬಿಡಿ ಅಂತಂದ. ತದಾ ಇವ ಶಬ್ದೋ ಅವಧಾರಣಾರ್ಥ ಅನರ್ಥಕೋ ವಾಚ್ಯ. ಅವಾಗ ಏನಾಗುತ್ತೆ, ಎರಡನೇ ಪ್ರಕಾರ ಇವಾನು ಶಬ್ದ ಅವಧಾನ ಒತ್ತಕ್ಕೆ, ಅವನೇ ಅಂತ ಅವಧಾನ ಮಾಡೋಕ್ಕೆ, ಅದು ವಿಶೇಷ ಅರ್ಥವಿಲ್ಲ ಅಂತ ಅದು ಅರ್ಥ. ಎಲ್ಲಿ ಎಲ್ಲಿ ಇವ ಇದೆ, ಅದ ಹೈಗ್ವಾನ ಇವ ಅಲ್ಲ, ಹೈಗ್ವಾನ ಅಲ್ಲಿಗೆಲ್ಲ ಇವ ಇವ ಶಬ್ದವು ಅವಧಾನಗಾಗಿ ಬಂದದ್ದು, ಅದು ಅನರ್ಥಕವಾದದ್ದು, ವಿಶೇಷಾರ್ಥವಿಲ್ಲದ್ದು ಎಂಬುದಾಗಿ ಮಾಡ್ಕೊಳ್ಳಿ. ಸತ್ಯ ಕ್ಷತ್ತ ಪ್ರತಿವಾಚ ರೈಕ್ವಾನ್ ಆನೆ ಕಾಮ ರಾಜ್ಞ ಅಭಿಪ್ರಾಯಜ್ಞ ಹೋದ್ರ ಸತ್ಯ ಕ್ಷತ್ತ ಪ್ರತಿವಾಚ ರೈಕ್ವಾನೆ ಕಾಮೋ ರಾಜ್ಞ ಅಭಿಪ್ರಾಯಜ್ಞ. ಅವಾಗ ಆ ಸೂತ ಬದಲು ಹೇಳ್ತಾ ಇದ್ದಂತೆ ರಾಜನಿಗೆ, ಆ ರೈಕನ್ನು ನೋಡ್ಬೇಕು ಅಂತ ಆಸೆ ಆಗಿದೆ, ಅವನು ಕರ್ಕೊಂಡ್ಬರ್ಬೇಕು, ಅದು ರಾಜನ ಮನಸ್ಸಲ್ಲಿರೋದು, ಅದನ್ನ ಆ ಅಭಿಪ್ರಾಯನ ಬಲ್ಲವನಾಗಿದ್ದು ಆ ಕ್ಷತ್ತ ಹೇಳ್ತಾ ಇದ್ದಾನೆ. ಯೋನು ಕಥಂ ಸೈಗ್ವಾರೈಕ ಇತಿ, ಯಾರವನು ಹೆಂಗೆ ಹೈಗ್ವಾರೈಕ ಅಂತ ಇದ್ದಲ್ಲ, ಯಾರವನು ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಆಜ್ಞಾಯಂ ಚ ಉಕ್ತಃ ಅನೇತಂ ತಚ್ಚಿಹ್ನಂ ಯೋನು ವಿದ್ವಾ ಯೋನು ಕಸಂ ಸೈಗ್ವಾರೈಕಿ ತವೋಷಿತ್. ಯಾರವನ್ರಿ ರಾಜ ಈ ರೀತಿ ಹೇಳ್ಕೊಡ್ಲಿನಿ, ಅದರ ಚಿಹ್ನೆಯನ್ನ ತಿಳ್ಕೊಬೇಕು, ಗುರುತು ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದಾನೆ. ಯಾರು ಅವನ್ ರೈಕ, ಹೆಂಗಿದಾನ್ರಿ ಅವನು, ಎಲ್ಲಿದಾನ್ರಿ ಅಂತ ಸೂತ ರಾಜನ ಹತ್ರ ಕೇಳಿದಂತೆ. ಸಚ ಭಲ್ಲಾಕ್ಷೋಚನಮೇವ ಅವೋಷಿತ್ ತಸ್ಯ ಸ್ಮರಂ. ಅವನು ನೋಡಿಲ್ಲ, ಅವನಿಗೂ ಗೊತ್ತಿಲ್ಲ, ಭಲ್ಲಾಕ್ಷ ಇದ್ನಲ್ಲ ಅವನ ವಾಕ್ಯವನ್ನೇ ಸ್ಮರಿಸ್ಕೊಳ್ತಾ ಆ ವಾಕ್ಯವನ್ನೇ ಯಾರಿಟೇ ಹೇಳ್ಬಿಟ್ಟ. ಬಂಡಿ ಗಂಡಿ ಗಾಡಿ ಕೈಗಿರ್ಬೇಕು, ಹೊಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಆ ಭಲ್ಲಾಕ್ಷ ಹೇಳಿದ ವಾಕ್ಯವನ್ನೇ ಸ್ಮರಣೆ ಮಾಡ್ಕೊಳ್ತಾ ಅದೇ ವಾಕ್ಯವನ್ನೇ ರಿಪೀಟ್ ಮಾಡ್ಬಿಟ್ಟ ಇವನಿಗೆ, ನನಗೆ ಸೂತನಿಗೆ ತಗೊಂಬಂತ. ಸಾಕ್ಷಾತ್ ನಾರಾಯಣ.
ಓಂ ಶಾಂತಿ